ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಕಡೆ ಇಂಥ ಕಾರ್ಯಕ್ರಮಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿದೆ. ಯಾಕಂದರೆ ಪರಿಸರ ಅನ್ನೋದು ಬರೀ ಒಂದು ವಿಷಯ ಅಲ್ಲ, ಅದು ನಮ್ಮ ಜೀವನದ ಒಂದು ಭಾಗ. ಈ ಭೂಮಿ ಮೇಲೆ ಎಲ್ಲ ರೀತಿಯ ಪ್ರಾಣಿಗಳು ಪಕ್ಷಿಗಳು ಬದುಕ್ತಾ ಇದ್ದಾವೆ. ಅದ್ರ ಜೊತೆಗೆ ನಾವು ಕೂಡ ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ, ಹೌದಲ್ವಾ? ಭೂಮಿ ಮೇಲೆ ಪ್ರಾಣಿ ಪಕ್ಷಿ ಮತ್ತು ನಾವುಗಳು ಬದುಕಲಿಕ್ಕೆ ಮುಖ್ಯವಾಗಿ ಬೇಕಿರ್ತಕ್ಕಂಥ ಅಂಶಗಳ್ಯಾವು? ಅದು ಮಕ್ಕಳ ಜೊತೆ ಈಗ ನಾವು ಸಂಭಾಷಣೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಸಾರ್ಥಕ. ನಾನು ಬರೀ ಭಾಷಣ ಮಾಡಿದ್ರೆ ಅದು ಕೇಳಿಸ್ಕೊಂಡು ಹೋಗ್ಬಿಡ್ತೀರಿ, ಹಂಗಾಗುತ್ತೆ. ಮಕ್ಕಳು ಒಂಚೂರು ನೋಡಿಲಿ, ಹಾಯ್, ಹಲೋ, ಹಾಯ್, ಎಸ್. ಈಗ ಪ್ರಾಣಿ ಪಕ್ಷಿ ಮನುಷ್ಯ, ಸಾಮಾನ್ಯವಾಗಿ ಮನುಷ್ಯ ಬದುಕಲಿಕ್ಕೆ ಬೇಕಾದಂಥ 3 ಅಂಶಗಳು ಏನು? ಗಾಳಿ, ನೀರು, ಆಹಾರ. ಇದು 3 ಇದ್ರೆ ಬದುಕಬಹುದಾ? ಹೌದು. ಈಗ ಆಕ್ಸಿಜನ್ ಇಲ್ದೇನೆ ಎಷ್ಟು ಹೊತ್ತು ಬದುಕಬಹುದು? ಗಾಳಿ ಇಲ್ದೇನೆ ಎಷ್ಟು ಹೊತ್ತು ಬದುಕಬಹುದು? 1 ಅವರ್ 2 ಅವರ್ ಬದುಕಬಹುದಾ? ನೀರಿಲ್ಲದೆ ಎಷ್ಟು ಅವರ್ ಬದುಕಬಹುದು? ಎಷ್ಟು ದಿನ ಬದುಕಬಹುದು? 1 ಡೇ 2 ಡೇ ಬದುಕಬಹುದಾ? ಆಹಾರ ಇಲ್ದೇನೆ ನಾವು ಕೇಳಿರ್ತೀವಿ, ಸುಮಾರು ಜನ ಆಹಾರ ಇಲ್ಲದೆ 1 ವಾರ ಬದುಕಿದ್ರು. ಸ್ವಾಮೀಜಿಯವರು 15 ದಿನ ಉಪವಾಸ ಮಾಡಿದ್ರು, ಅಥವಾ ಯಾರೋ ವ್ಯಕ್ತಿ 1 ತಿಂಗಳು ಉಪವಾಸ ಮಾಡಿದ್ರು ಅಂತೇಳಿ. ಅದು ಮ್ಯಾಕ್ಸಿಮಮ್ ಡೇಸ್. ಕಾಮನ್ ಮನುಷ್ಯ, ಸಾಮಾನ್ಯ ಜನರಿಗೆ ಇದು ಸಾಧ್ಯವಿಲ್ಲ, ಹೌದಾ? ಈ 3 ಅಂಶಗಳು ಏನು? ಆಕ್ಸಿಜನ್, ಗಾಳಿ, ನೀರು, ಆಹಾರ. ಅದರಲ್ಲಿ ಮುಖ್ಯವಾಗಿ ಗಾಳಿ, ನೀರು. ಗಾಳಿ ಎಲ್ಲಿಂದ ಬರುತ್ತೆ? ಮನೆಯಲ್ಲಿ ಸಿಗುತ್ತಾ? ಮಾರ್ಕೆಟಲ್ಲಿ ಸಿಗುತ್ತಾ? ಎಲ್ಲಾದರೂ ಪರ್ಚೇಸ್ ಮಾಡಿದಿರಿ? ಇದು ದೇವರು ಕೊಟ್ಟಂತ ಒಂದು ವರ, ಹೌದಾ? ಅದು ಗಿಡಗಳ ಮುಖಾಂತರನೇ ಬರಬೇಕು, ಹೊರತಾಗಿ ಬೇರೆ ಎಲ್ಲೂ ನಾವು ತಯಾರು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ವಸ್ತುಗಳನ್ನ ನಾವು ತಯಾರು ಮಾಡ್ಬೋದು, ಗಾಳಿನ ಎಲ್ಲೂ ತಯಾರು ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಅದು ಮರ ಗಿಡಗಳಿಂದ ಮಾತ್ರ ಬರೋದು. ಹಂಗಾಗಿ ನಮ್ಮ ಸುತ್ತಮುತ್ತ ಮರಗಿಡಗಳು ಬೇಕೇ ಬೇಕು. ಎರಡನೇದು ನೀರು. ನಿಮ್ಮ ಮನೆಯಲ್ಲಿ ನೀರು ಎಲ್ಲಿಂದ ಬರುತ್ತೆ? ನಲ್ಲಿಯಲ್ಲಿ, ಹೌದಲ್ವಾ? ಮನೆಯಲ್ಲಿ ನೀರು ನಲ್ಲಿಯಲ್ಲೇ ಬರುತ್ತೆ. ಆ ನಲ್ಲಿಯಲ್ಲಿ ಎಲ್ಲಿಂದ ಬರುತ್ತೆ? ಬೋರ್ವೆಲ್ ಅಥವಾ ಪೈಪ್ಲೈನ್ ಏನು ಮಾಡಿರ್ತಾರೆ ಆ ಪೈಪಲ್ಲಿ ಬರುತ್ತೆ. ಆ ಪೈಪಲ್ಲಿ ಬರ್ಬೇಕಾದ್ರೆ ನೀರು ಎಲ್ಲಿಂದ ಬರುತ್ತೆ? ಮುಖ್ಯವಾಗಿ ನೀರು ನಾವು ಎಲ್ಲೂ ತಯಾರು ಮಾಡ್ಲಿಕ್ಕೆ ಆಗಲ್ಲ, ಅದನ್ನು ಕೂಡ ಅದು ಭೂಮಿಲೇ ಬರುತ್ತೆ, ಹೌದಲ್ವಾ? ಭೂಮಿಲಿ ನೀರು ಬರಬೇಕು ಅಂದ್ರೆ ಪರಿಸರದಲ್ಲಿ ಸಮತೋಲನ ಇರಬೇಕು. ಅಂದ್ರೆ ಮಳೆ ಬರಬೇಕು. ಮಳೆ ಬರ್ಬೇಕಂದ್ರೆ ಅದಕ್ಕೊಂದು ಸೈಕಲ್ ಇದೆ, ಹೌದಲ್ವಾ? ಆ ಸೈಕಲ್ ಕ್ಲಿಯರ್ ಆದ್ರೆ ಮಾತ್ರ ಮಳೆ ಬರೋದು. ಇವಾಗ ಏನು ಕಾಲ ಇದು? ಮಳೆ ಬಂತ? ಯಾಕೆ ಬಂದಿಲ್ಲ ವಿಚಾರ ಮಾಡ್ಬೇಕಲ್ವಾ ನಾವು? ಮಳೆಗಾಲಲ್ಲಿ ಮಳೆ ಬರ್ತಾ ಇಲ್ಲ, ಬೇಸಿಗೆ ಕಾಲದಲ್ಲಿ ಬಿಸಿಲು ವಿಪರೀತ ಇರುತ್ತೆ. ಅಂದ್ರೆ ಪರಿಸರದಲ್ಲಿ ಸಮತೋಲನ ಇಲ್ಲ, ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಗಿಡ ಮರಗಳಿರ್ಬೇಕು ಇಲ್ವಾ? ನಾವು ಬೇರೆ ಬೇರೆ ಉದ್ದೇಶಕ್ಕಾಗಿ ಮರ ಗಿಡಗಳನ್ನ ಜನರು ಹಾಳು ಮಾಡ್ತಾ ಇದ್ದೀವಿ, ಅಂದ್ರೆ ಪರಿಸರವನ್ನ ಹಾಳು ಮಾಡ್ತಾ ಇದೀವಿ. ಆ ಕಾರಣಕ್ಕೆ ಇಷ್ಟೊಂದು ವ್ಯತ್ಯಾಸಗಳಾಗ್ತಾ ಇದೆ. ಈಗ ಮಳೆ ಇಲ್ಲ ಅಂದ್ಮೇಲೆ ರೈತರು ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ. ರೈತರು ಬೆಳೆ ಬೆಳೆದಿಲ್ಲ ಅಂದ್ರೆ ನಮಗೆ ಆಹಾರ ಸಿಗಲ್ಲ, ಇದು ಆಹಾರದ ಕೊರತೆ ಆಗುತ್ತೆ. ಇಂಥ ಒಂದು ವಾತಾವರಣ ಇರೋದ್ರಿಂದ ಇವತ್ತು ಇಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಆದಿಮೂರ್ತಿಯವರು, ಇದು ಒಳ್ಳೆಯ ಕಾರ್ಯಕ್ರಮ. ಇಂಥ ಇನ್ನೂ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಲಿ ಅಂತ ಭಾವಿಸ್ತೀನಿ. ಮತ್ತು ಎಲ್ಲ ಮುದ್ದು ಮಕ್ಕಳಿಗೆ ಅವರೊಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. 3 ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ನೀವು ಎಷ್ಟು ಪ್ರೈಸ್ ತಗೋಬೇಕಿಲ್ಲಿ? 3 3 ಪ್ರೈಸ್ ಅಲ್ಲ, ಎಷ್ಟು ಟೀಮ್ ಮಾಡಿದಿರಿ? 120 ಗಿಡಗಳೇನು ಹಾಕಿದಿರಿ, ಆ 120 ಗಿಡಗಳನ್ನು ಕೂಡ ಸಕ್ಸಸ್ಫುಲ್ ಆಗಿನೇ ಇರಬೇಕು. ಅವ್ರು ಎಲ್ರಿಗೂ ಪ್ರೈಸ್ ಕೊಡುವಂತ ಆಗ್ಬೇಕು. ಇದನ್ನ ಮಾಡ್ತೀರಿ ತಾವೆಲ್ಲ? ಸೌಂಡ್ ಇಲ್ಲ. ಓಕೆ. ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ ತಿಳಿಸುತ್ತೇನೆ.